ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜಯರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ರತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನಯಕಧಾಯ ಶರತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ಶುಕ್ರವಾರವಾಗಿದೆ. ಪ್ರತಿಪತ್ತಿಥಿ ಮೃಗಶಿರ ನಕ್ಷತ್ರ. ಈ ದಿವಸ ನಾವು ಗ್ರೀಷ್ಮ ಋತುವಿನಿಗೆ ಪ್ರವೇಶವನ್ನು ಮಾಡಿದ್ದೀವಿ. ಗ್ರೀಷ್ಮ ಅಂದರೆ ಬಿಸಿಲಿನ ಝಳ, ಅದನ್ನು ಪ್ರಕಟ ಮಾಡ್ತಕ್ಕಂಥ ಋತು. ಆದರೆ ಗ್ರೀಷ್ಮ ಇಲ್ಲ, ಈಗ ವರ್ಷಾಕಾಲಕ್ಕೆ ಪ್ರವೇಶ ಆಗಿರೋ ರೀತಿಯಲ್ಲಿದೆ. ಅಂತೂ ಪಂಚಾಂಗ ಸೂಚಿಸ್ತಾ ಇದೆ ಗ್ರೀಷ್ಮ ಋತು ಅಂತ. ಸಂಕಲ್ಪದಲ್ಲಿ ಹೇಳಬೇಕು ಗ್ರೀಷ್ಮ ಋತುವಿನಲ್ಲಿ ಇದ್ದೇವೆ ಅಂತ. ಧಗೆ ಇದೆಯಲ್ಲ, ಈ ಧಗೆ ಇದೆ. ಮೋಡ ಇರಬಹುದು, ಆದರೆ ಹ್ಯುಮಿಡಿಟಿ ಅಂತೀವಲ್ಲ, ಅದು ಹಾಗೇ ಇದೆ ವಾತಾವರಣ. ಅಂತೂ ಈ ಜ್ಯೇಷ್ಠ ಮಾಸಕ್ಕೆ ಪ್ರವೇಶ ಮಾಡಿದ್ದೇವೆ. ಜ್ಯೇಷ್ಠ ಕೂಡ ಶ್ರೇಷ್ಠ ಮಾಸ ಅಂತ, ಒಳ್ಳೆಯ ಕಾರ್ಯಗಳಿಗೆ ಉತ್ತಮವಾದಂಥದ್ದು ಅಂದರೆ. ಆದರೆ ಶುಕ್ರ ಮೌಢ್ಯನಾಗಿದ್ದಾನೆ. ಈ ಕಾರಣದಿಂದಾಗಿ ಈ ಶುಭ ಕಾರ್ಯಗಳನ್ನು ಮಾಡ್ತಾ ಇಲ್ಲ, ಮಾಡಬಾರ್ದು. ಆದರೆ ನಡೀತಾ ಇದ್ದಾವೆ. ಮದುವೆ, ಉಪನಯನ ಇತ್ಯಾದಿಗಳೆಲ್ಲವೂ ನಡೀತಾ ಇದೆ. ಅದು ಉತ್ತರ ಗೊತ್ತಿಲ್ಲ, ಇರಲಿ. ಈಗ ಈ ಹೊತ್ತು ಪ್ರತಿಪತ್ತು ಮೊದಲನೇ ದಿವಸ, ಜ್ಯೇಷ್ಠ ಮಾಸದ ಮೊದಲನೇ ದಿವಸ ಕರವೀರ ವ್ರತ ಅಂತ ಹೇಳುತ್ತೆ. ಕರವೀರ ಪುಷ್ಪಗಳನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಅದರಿಂದಾಗಿ ಅಮ್ಮನವರ ಕೃಪೆಯಾಗುತ್ತೆ ಅಂತ. ಹೀಗಾಗಿ ಕರವೀರ ವ್ರತವನ್ನು, ಆ ಪುಷ್ಪಗಳನ್ನು ನಾವೇ ಸಂಗ್ರಹ ಮಾಡಿಕೊಂಡು ಬರಬೇಕು. ಎಲ್ಲೋ ತಂದು ದುಡ್ಡಿಗೆ ತಂದು ಮಾಡ್ತಕ್ಕಂಥದ್ದಲ್ಲ. ಆದರೆ ನಾವು ಲೌಕಿಕದಲ್ಲಿದ್ದೀವಿ, ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಇಂತಹ ಸಂದರ್ಭಗಳಲ್ಲಿ ಕಷ್ಟ ಅಂದಾಗ ಕನಿಷ್ಠವಾದದ್ದನ್ನಾದರೂ ಆಚರಿಸಬೇಕಾಗತ್ತೆ. ಹೀಗಾಗಿ ಎಲ್ಲಿ ಸಿಗುತ್ತೋ ಆ ಕರವೀರ ಪುಷ್ಪಗಳನ್ನು ತಂದು ಅದನ್ನು ನಾವು ಪೂಜೆ ಮಾಡಿ ಆಕೆಗೆ ಸಮರ್ಪಣೆ ಮಾಡಿದ್ರೆ ಭಗವತಿ ಅನುಗ್ರಹ ಆಗುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಮನಸ್ಸು ಬಹಳ ಮುಖ್ಯ. ಅಯ್ಯೋ, ನಾನು ತರಲಿಕ್ಕಾಗಲಿಲ್ವಲ್ಲ, ನಾನೇ ಬೆಳಿಲಿಕ್ಕಾಗಲಿಲ್ವಲ್ಲ, ನಾನೇ ಅದನ್ನು ಸಂಗ್ರಹ ಮಾಡಲಿಕ್ಕಾಗಲಿಲ್ವಲ್ಲ, ಈ ಒಂದು ಪಶ್ಚಾತ್ತಾಪ ಭಗವಂತನಿಗೆ ಗೊತ್ತಾಗುತ್ತೆ. ಹಾಗಾಗಿ ವಸ್ತುತಃ ಗಿಡದಲ್ಲಿಂದ ಹೂ ಕಿತ್ತುಬಿಟ್ರೆ ಗಿಡಕ್ಕೆ ನೋವಾಗಲಿಲ್ವಾ ಅನ್ನಕ್ಕಂಥ ಮನಸ್ಸುಗಳೂ ಇದ್ದಾವೆ. ಅವರವರ ಭಕ್ತಿ ಅದು ಎಷ್ಟು. ಭಗವಂತ ಎಲ್ಲಿಲ್ಲ, ಎಲ್ಲ ಕಡೆ ವ್ಯಾಪಕವಾಗಿದ್ದಾನೆ. ನಾವು ಹೂ ಕಿತ್ತು ಮಾತ್ರಕ್ಕೆ ಭಗವಂತ ಅಲ್ಲಿಗೆ ಅದನ್ನು ಅಪೇಕ್ಷೆ ಪಡೋದಿಲ್ಲ ಅಂತಲೂ ಅಲ್ಲ. ಹೂ ಕೀಳದೆ ಗಿಡದಲ್ಲೇ ಭಗವಂತನಿಟ್ಟು ಪೂಜೆ ಮಾಡ್ತೀನಿ ಅಂದರೆ ಅದಕ್ಕೂ ತಿರಸ್ಕಾರ ಮಾಡೋದಿಲ್ಲ. ಭಕ್ತಿ, ನಮ್ಮ ಮನಸ್ಸಿನ ಸ್ಥಿತಿ ಬಹಳ ಮುಖ್ಯ. ಹೀಗಾಗಿ ಯಾವುದು ನಿಮಗೆ ಹಿತ ಅನಿಸುತ್ತೋ, ಯಾವುದು ನಿಮಗೆ ಇದು ಸಲ್ಲುತ್ತೆ ಅಂತ ಅನಿಸುತ್ತೋ ಮನಸ್ಸಿಗೆ, ಅದನ್ನು ಮಾಡಿ. ಅದರಿಂದ ಭಗವಂತನ ಆರಾಧನೆ ಸಂಪನ್ನವಾಗುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.